ದಲಿತ ನನ್ನ ಹೋರಾಟಗಾರರಾದಂತಹ ಎಲ್ಲ ದಲಿತ ಹೋರಾಟ ಪ್ರಾರಂಭ ಆಗಿದೆ. ಹರಿಜನ ಕಲ್ಯಾಣ ಸಂಸ್ಥೆ ಅಂತ 1967ರಲ್ಲಿ ಪ್ರಾರಂಭ ಆಗಿದೆ. ತದನಂತರ 70ರಲ್ಲಿ PM ತಿಮ್ಮಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಅಂದಿನ ದಲಿತ ಮುಖಂಡರನ್ನ ಕರೆಸಿ ಪೂರ್ವಭಾವಿ ಸಭೆ ಹರಿಜನ ಕಲ್ಯಾಣ ಸಂಸ್ಥೆ ಅಂದರೆ ಚೆನ್ನಾಗಿ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ದಲಿತ ಅಲ್ಲಿಗೆ ಟ್ರೈನಿಂಗ್ 3 ತಿಂಗಳ ಕಾಲ 4 ತಿಂಗಳಲ್ಲಿ ನಡೀತಾ ಇದ್ದಂತಹ ಕ್ಯಾರೆಕ್ಟರ್ಗಳನ್ನು ಯೋಜನೆ ಮಾಡಿ 1970 3 ತಿಂಗಳು ಕ್ಯಾರೆಕ್ಟರ್ ಮಾಡಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಅದರಂಥ 1 ವರ್ಷ ಸಂಘಟನೆ ಮಾಡಿ ಪ್ರೆಸ್ ರಿಪೋರ್ಟ್ನಲ್ಲಿ ಎಲ್ಲ ಬಂದಿಲ್ಲ. ಹೆಚ್ಚಿಗೆ 1.5 ವರ್ಷ ಆದ ನಂತರ 1972 ಕರ್ನಾಟಕದಲ್ಲಿ ಕ್ರೀಡಾ ಸಮಿತಿ PM ತಿಮ್ಮಾಯಪ್ಪನವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಚಾಲಕರಾಗಿ 2 ವರ್ಷ ಯಾವುದೇ ಬೇರೆ ಸಂಘಟನೆಗೆ ಇರಲಿ ಕರ್ನಾಟಕದಲ್ಲಿ ಕ್ರೀಡಾ ಸಮಿತಿ 1972ರಿಂದ 74ರಲ್ಲಿ ಕೇರಳದಿಂದ ಕಾಲ್ಕಟ್ಟ ಅಯ್ಯರು ಅವರು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಸಾಲದಿಲ್ಲ, CPM ಸಿದ್ಧಾಂತ ಅಳವಡಿಸಬೇಕಂತ 74ರಲ್ಲಿ ದಲಿತ ಸಂಘಟನೆಯನ್ನು 2 ಭಾಗ ಮಾಡಿ ಅದಕ್ಕೆ ಬೇರೆ ನಾಮಕರಣ ಮಾಡಿ ಅದಕ್ಕೆ ಬೇರೆ ಅಧ್ಯಕ್ಷ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಕ್ರಿಯಾ ಸಮಿತಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿದೆ. PM ತಿಮ್ಮಾಯಪ್ಪನವರು ನಿಧನದ ನಂತರ ರಾಜ್ಯ ಸಂಚಾಲಕರಾಗಿ ನನ್ನನ್ನು ಚಂದ್ರಶೇಖರ PM ತಿಮ್ಮಾಯಪ್ಪನವರು ನೇಮಕ ಮಾಡಿದ್ರು. ಅವರಿದ್ದಾಗಲೇ ನೆನಪು ಇಲ್ಲ ಸರ್, ನಿಮ್ಮ ಪ್ರಾಣ ಇರೋದು ನೀವೇ ರಾಜ್ಯ ಸಂಚಾಲಕ. ಅವರ ನಿಧನದ ನಂತರ ರಾಜ್ಯ ಸಂಚಾಲಕನಾಗಿ ಕರ್ನಾಟಕದ ಕ್ರೀಡಾ ಸಮಿತಿ ಮುಂದುವರೆದಿದೆ. ನಮ್ಮ ಎಲ್ಲ ಸಹೋದರರು ಹೇಳಿದ್ದಾರೆ, 90ರ ದಶಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗಳು ಚಿತ್ರವಾಗಿದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಚಿಂತಾಮಣಿ ಶಿವಣ್ಣ ಇನ್ನು ಇಲ್ಲಿ ಕೋಲಾರದಲ್ಲಿ ಅನೇಕ ಮನೆಗಳು ಹೋಗಿ ಗಡ್ಡ ವೆಂಕಟೇಶ್
ಮತ್ತು ಹೊಸ ಶಿವಪ್ರಸಾದ್ ವೆಂಕಟಪ್ಪ ಸತ್ಯ ಇವರನ್ನೆಲ್ಲ ಕೂಡಿಸಿ ಇಚ್ಚಳ್ಳಿ ಶ್ರೀನಿವಾಸ್ ಮತ್ತು ಗಾಂಧಿನಗರ ಶ್ರೀನಿವಾಸ್ ಇನ್ನೂ ಅನೇಕ ಇದೇ ನಚಿಕೇತದಲ್ಲಿ ಆ ದಿನ ಒಂದು ಸಭೆ ಸೇರಿ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಅಂತ 1995ರಲ್ಲಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷನಾಗಿ ಸುಮಾರು 15-20 ವರ್ಷಗಳ ಕಾಲ ಸತತವಾಗಿ ನಡೆದು ಮತ್ತು ತದನಂತರ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗನ 3 ಪಾರ್ಟ್ಗಳಲ್ಲಿ ಒಡೆದರು. ಬಟ್ ಮುನ್ರಾಜ್ ಏನೇ ಸೂಕ್ತವಾದ ವ್ಯಕ್ತಿ ಯಾರ್ಯಾರು ರಿಜಿಸ್ಟರ್ ಮಾಡಿ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗನ ಈ ಕಡೆ ಒಬ್ಬರು ರಿಜಿಸ್ಟರ್ ಮಾಡಿದ್ರು, ಆ ಕಡೆ ಒಬ್ಬರು ರಿಜಿಸ್ಟರ್ ಮಾಡಿದ್ರು, ಈ ಕಡೆ ಒಬ್ಬರು ರಿಜಿಸ್ಟರ್ ಮಾಡಿಬಿಟ್ರು. 3 ಸಂಘಗಳು ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ. ತದನಂತರ ಆ ದಿನ ಬ್ಯಾಂಕ್ ಅಕೌಂಟ್ ಮುನ್ರಾಜು ನನ್ನ ಹೆಸರಿನಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಜಂಟಿ ಖಾತೆ ಮಾಡಿ ಆವತ್ತು ನನ್ನ ಸಹೋದರ ಮುನ್ರಾಜನ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗದ ಅಧ್ಯಕ್ಷರಾಗಿ ಅವತ್ತು ಸರ್ವಾನುಮತದಿಂದ ನಾವು ಅಂಗೀಕರಿಸಿದ್ವಿ. ಅಂದಿನಿಂದ ಈ ಥರವರೆಗೂ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆ ನನ್ನ ಪ್ರತಿ ಇಶ್ಯೂಗಳು ಅಲ್ಲ ವಿಚಾರವನ್ನೆಲ್ಲ ಶೇಪ್ ಮಾಡಿ ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ಹೊಸವ ಟೈಮ್ ಅಂತ ಹೊಸ ಹಿಂಗೆ ಇಷ್ಟು ವರ್ಷಗಳು ನಡೀತಾ ಬರ್ತಾ ಇದೆ. ಅಂದಿನ ಹೋರಾಟ ದೇವೇಗೌಡರು ನೇರ್ಬಿಟ್ಟು ನಮ್ಮ ಸಹೋದರ ಈ ಅಂಬೇಡ್ಕರ್ ಪ್ರಶಸ್ತಿ ಬಗ್ಗೆ ಒಂದು ಮಾತು ಹೇಳ್ತಾರೆ. ಆ ವರ್ಷ 2001ರಲ್ಲಿ ಅಂಬೇಡ್ಕರ್ ಪ್ರಶಸ್ತಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಪ್ರಶಸ್ತಿ 2001ರಲ್ಲಿ ಪ್ರಾರಂಭ ಆಗಿದೆ. ಕೇವಲ 2001ರಲ್ಲಿ ಇಬ್ಬರು ಮಾತ್ರ ರಾಜ್ಯದಲ್ಲಿ. ತದನಂತರ 2002ರಲ್ಲಿ S.M. ಕೃಷ್ಣ ಅವರು ಮುಖ್ಯಮಂತ್ರಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್, ಕಾಗೋಡು ತಿಮ್ಮಪ್ಪ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, K.H. ರಂಗನಾಥ್ PWD ಮಿನಿಸ್ಟರ್, ಶ್ರೀನಿವಾಸ್ ಪ್ರಸಾದ್ ಮೈಸೂರು MP, K.H. ಮುನಿಯಪ್ಪ ಅವರಿಗೆ MP, ಇನ್ನೂ ಅನೇಕ ಮಿನಿಸ್ಟರ್ಗಳೆಲ್ಲ ಸೇರಿ ವಿಧಾನಸೌಧ ಮುಂಭಾಗದಲ್ಲಿ 2007ರಲ್ಲಿ ಅಂದಿನ ಮುಖ್ಯ ಕಾರ್ಯದರ್ಶಿಗಳಾದ ಕಾಂಬ್ಳೆ ಅವರು, ಮುಖ್ಯ ಕಾರ್ಯದರ್ಶಿ ಕಾಂಬ್ಳೆ, ಕಾಗೋಡು ತಿಮ್ಮಪ್ಪ ಅವರು ಸೈನ್ ಮಾಡಿದ್ದಾರೆ. ಮಿನಿಸ್ಟರ್ ಇದರಲ್ಲಿ ಕೆಳಗಡೆ ಸೈನ್ ಮಾಡಿ D. ಕನ್ನಡರಾಜ್ ಅವರು ಸೋಷಿಯಲ್ ವೆಲ್ಫೇರ್ ಮುಖ್ಯ ಕಾರ್ಯದರ್ಶಿಗಳಾಗಿ 2002ರಲ್ಲಿ ಈ ಪ್ರಶಸ್ತಿ ನಿಜವಾಗಲೂ ಈ ಸೀಲ್ಡ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಮರ್ತ್ಬಿಟ್ಟು ಇದನ್ನು ಒಂದು ನಮ್ಮದು ಒಂದು ಮ್ಯೂಸಿಯಂ ಮಾಡೋದಕ್ಕೆ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ಕೊಡಿಸಿದ್ದಾರೆ. ಒಂದಿನ TC ಆಫೀಸ್ಗೆ ಹೋದರೆ ಸುಮಾರು ಒಂದು 20 ಜನ ಇಂಟರ್ವ್ಯೂ ಮಾಡ್ತಾರೆ. TC ಸರಿ ನಾಲ್ಕು ವರ್ಷ ತಂದುಬಿಟ್ರು. ಅದ್ರ ಒಂದಿನ ಕರ್ಮ ನಮಗೆ
ಒಂದು ವಿಷಯ ಕೇಳಬೇಕಂತ ಇದೆ. ನಿಮಗೆ ಅಂಬೇಡ್ಕರ್ ಅವಾರ್ಡ್ ಬಂದು 25 ವರ್ಷ ಆಗಿದೆ ಅಂತಲ್ಲ, ನಿಮ್ಮ ಪತ್ರಕರ್ತರು